ನಾನು ತುಂಬ ಫಿಟ್ನೆಸ್ ಫ್ರೀ. ಅರ್ಲಿ ಮಾರ್ನಿಂಗ್ ಎದ್ದೇಳಬೇಕು, 5 ಗಂಟೆಗೆ ಎದ್ದೇಳಬೇಕು, ಎದ್ದು ಅಟ್ಲೀಸ್ಟ್ ವಾಕಿಂಗ್ ಆದರೂ ಮಾಡಬೇಕು. ಶೂಟಿಂಗ್ ಇಲ್ಲದೆ ಇರೋ ಟೈಮಲ್ಲಿ 2 to 3 ಅವರ್ಸ್ ನಾನು ವರ್ಕೌಟ್ ಮಾಡ್ತೀನಿ. ಬಿಕಾಸ್ ನಿಮ್ಮ ಫುಡ್ಡಲ್ಲೇ ಇದೆ ಅದು. ಬ್ಲೂಬೆರಿ ತಿಂತೀನಿ, ಸೊ ಅದ್ರ ಜೊತೆಲಿ ಗ್ರೇಪ್ ಫ್ರೂಟ್ ಅಂತ ಬರುತ್ತೆ, ಅದ್ರ ಜ್ಯೂಸ್ ಕುಡಿತೀನಿ ನಾನು. ಸೊ ಇದೆಲ್ಲ ಸ್ಕಿನ್ಗೋಸ್ಕರ ಮಾಡ್ಕೊಳ್ಳೋವಂಥದ್ದು. ಫಿಟ್ನೆಸ್ ಫ್ರೀಕ್ ಆಗಿರೋದ್ರಿಂದ ಎಷ್ಟು ಅವರ್ಸ್ ವರ್ಕ್ ಮಾಡ್ತೀರಾ ಆ್ಯಂಡ್ ನಿಮ್ಮ ವರ್ಕೌಟ್ ರೊಟೀನ್ ಬಗ್ಗೆ ಹೇಳೋದಾದ್ರೆ? ನಾನು ತುಂಬ ಫಿಟ್ನೆಸ್ ಫ್ರೀಕು. ನನಗೆ ಆ ಶೂಟ್ ಇದ್ದರೂ ಕೂಡ ನಾನು ಅರ್ಲಿ ಮಾರ್ನಿಂಗ್ ಎದ್ದೇಳಬೇಕು, 5 ಗಂಟೆಗೆ ಎದ್ದೇಳಬೇಕು, ಎದ್ದು ಅಟ್ಲೀಸ್ಟ್ ಕಾರ್ಡಿಯೋ ವಾಕಿಂಗ್ ಆದರೂ ಮಾಡಬೇಕು. ಒಂದು 5000 ಸ್ಟೆಪ್ಸ್ ವಾಕಿಂಗ್ ಆದರೂ ಮಾಡಿನೇ ನಾನು ನೆಕ್ಸ್ಟು ನಂದು ರುಟೀನ್ ಸ್ಟಾರ್ಟ್ ಆಗೋದು. ಸೊ ಹಾಗಾಗಿ ಶೂಟಿಂಗ್ ಇಲ್ಲದೆ ಇರೋ ಟೈಮಲ್ಲಿ 2 to 3 ಅವರ್ಸ್ ನಾನು ವರ್ಕೌಟ್ ಮಾಡ್ತೀನಿ. ಸೊ ಮಾರ್ನಿಂಗ್ 10:30 to 1:30 ನಾನು ಜಿಮ್ಮಲ್ಲೇ ಇರ್ತೀನಿ. ಸೊ ಅದು ಮಿಸ್ ಆಗೋದೇ ಇಲ್ಲ. ಮಿಸ್ ಆಗೋದೇ ಇಲ್ಲ ಅದು. ನಾನು ಶೂಟು ಇಲ್ದಿದ್ದಾಗ ನಾನು ಮನೇಲಿರಲ್ಲ, ಜಿಮ್ಮಲ್ಲಿ ಇರ್ತೀನಿ ಆ ಟೈಮಲ್ಲಿ. ವರ್ಕೌಟ್ ರೊಟೀನ್ ಬಗ್ಗೆ ಹೇಳ್ತಾ ಇದ್ರಿ. ಪ್ರೀ ವರ್ಕೌಟ್ ಏನೆಲ್ಲ ಫುಡ್ ಕ್ಯಾರಿ ಮಾಡ್ತೀರಾ, ಆಫ್ಟರ್ ವರ್ಕೌಟ್ ಏನೆಲ್ಲ ಕ್ಯಾರಿ ಮಾಡ್ತೀರಾ, ಅಂಡ್ ಸಪ್ಲಿಮೆಂಟ್ಸ್ ಏನೋ ತಗೊಂತಿರ್ತೀರಾ? ಬಿಕಾಸ್ ಯಾಕಂದ್ರೆ ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣಿಸ್ಕೋಬೇಕು ಅಂದಾಗ ಫಿಟ್ನೆಸ್ ಅನ್ನೋ ತುಂಬಾ ಇಂಪಾರ್ಟೆಂಟ್. ಸೊ ಆ ಒಂದು ಕಾರಣಕ್ಕೆ ಆ ಥರ ಏನು ಅಂದರೆ ಸಪ್ಲಿಮೆಂಟ್ಸ್ ಅಂದರೆ ನ್ಯಾಚುರಲ್ ಸಪ್ಲಿಮೆಂಟ್ಸ್ ಅಷ್ಟೇ. ಬಿಕಾಸ್ ನಿಮ್ಮ ಫುಡ್ಡಲ್ಲೇ ಇದೆ ಅದು. ಬಿಕಾಸ್ ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗು ನಾನು ವಾಕಿಂಗ್ ಆದಮೇಲೆ ಬ್ಲೂಬೆರಿ ತಿಂತೀನಿ. ಸೊ ಅದ್ರ ಜೊತೆಲಿ ಗ್ರೇಪ್ ಫ್ರೂಟ್ ಅಂತ ಬರುತ್ತೆ. ಗ್ರೇಪ್ ಫ್ರೂಟ್ ಅಂದರೆ ಅದು ಚಕ್ಕೋತ ಅಂತೀವಲ್ಲ ನಾವು, ಅದರಲ್ಲೇ ಅದು USA ಒಂದು ಬರುತ್ತೆ ಗ್ರೇಪ್ ಫ್ರೂಟ್ ಅಂತ. ಸೊ ಅದ್ರ ಜ್ಯೂಸ್ ಕುಡಿತೀನಿ ನಾನು. ಸೊ ಇದೆಲ್ಲ ಸ್ಕಿನ್ಗೋಸ್ಕರ ಮಾಡ್ಕೊಳ್ಳೋವಂಥದ್ದು. ಅದಾದಮೇಲೆ ಪ್ರೀ ವರ್ಕೌಟ್ ಅಂತ ನಾನೇನು ತೊಗೊಳಲ್ಲ. ಬಿಕಾಸ್ ಅದೆಲ್ಲ ನಮಗೆ ನಾವು ಮೇಂಟೈನ್ ಮಾಡೋರ್ಗೆ ಅದೆಲ್ಲ ಬಾಡಿ ಬಿಲ್ಡಿಂಗ್ ಮಾಡೋರು ಪ್ರೀ ವರ್ಕೌಟ್ ಅದೆಲ್ಲ ಯೂಸ್ ಮಾಡ್ತಾರೆ. ನಾನು ಒಂದು ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಹೋಗ್ತೀನಿ ಅಷ್ಟೇ. ಅದು ನಿಮಗೆ ವರ್ಕೌಟ್ ಮಾಡೋದಕ್ಕೆ ಸ್ವಲ್ಪ ಎನರ್ಜಿ ಕೊಡುತ್ತೆ ಅಷ್ಟೇ. ಅದಾದಮೇಲೆ ಯೂಶ್ವಲಿ ವೇ ಪ್ರೋಟೀನ್ ತೊಗೊಳ್ತೀನಿ. ವೇ ಪ್ರೋಟೀನ್ ಅನ್ನೋದು ಇಟ್ಸ್ ಎ ಕಾಮನ್ ಥಿಂಗ್, ಎಲ್ಲರೂ ತೊಗೋಬೋದು. ಸೊ ಒಂದು ಆಫ್ಟರ್ 30 ಆದಮೇಲೆ ಎಲ್ಲ ಹೆಣ್ಮಕ್ಳು ತೊಗೋಬೇಕು. ವೆಯ್ಟ್ಸ್ ಮಾಡಬೇಕು. ವೆಯ್ಟ್ಸ್ ಮಾಡಿ ಅದ್ರ ಜೊತೆಯಲ್ಲಿ ಪ್ರೋಟೀನ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಮೇಡಮ್, ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್. ಈಗ ಅಮೃತವರ್ಷಿಣಿಯಾಗಿ ಹಳ್ಳಿ ಹುಡುಗಿಯಾಗಿ ಕಾಣಿಸ್ಕೊಂಡಿದ್ರಿ, ಈಗ ವಿಲನ್ ಆಗಿ ಕಾಣಿಸ್ಕೊಂಡು ಅದು ಸ್ಟೈಲಿಶ್ ವಿಲನ್ ಆಗಿ ಬೇರೆ ಕಾಣಿಸ್ಕೊಳ್ತಿರ್ತೀರಾ. ಸ್ಟೈಲಿಶ್ ಆಗಿ ಕಾಣಿಸ್ಕೋಬೇಕಾಗುತ್ತೆ. ಹೇರ್ ಲಾಸ್ ಆಗ್ತಾ ಇರುತ್ತೆ, ಪಾತ್ರಕ್ಕೆ ತಕ್ಕಂಗೆ ಸ್ಕಿನ್ ಮೇಕಪ್ ಗಂಟೆಗೆ ಕ್ಯಾರಿ ಮಾಡಬೇಕಾಗುತ್ತೆ. ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತಿರ್ತೀರಾ ಸ್ಕಿನ್ ರೋಟೀನ್ಗೆ, ಅಥವಾ ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತಿರ್ತೀರಾ? ಇಲ್ಲ, ನಂದು ಪಾರ್ಲರ್ಗೆ ಹೋಗೋದು ತುಂಬ ಕಡಿಮೆ. ಬಿಕಾಸ್ ನ್ಯಾಚುರಲ್ ಆಗಿ ನನ್ನ ಜೆನೆಟಿಕ್ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಒಂದು ಅರ್ಥ ಮಾಡ್ಕೋಬೇಕು, ನಿಮ್ಮ ಜೆನೆಟಿಕ್ ಚೆನ್ನಾಗಿದ್ದಾಗ ನೀವು ಚೆನ್ನಾಗಿರ್ತೀರ. ಸೊ ಅದಕ್ಕೆ ನೀವೇನು ಎಕ್ಸ್ಟ್ರಾ ಏನೋ ಆರ್ಟಿಫಿಷಿಯಲ್ ಆಗಿ ಮಾಡಬೇಕು ಅನ್ನೋದು ಅಗತ್ಯ ಇಲ್ಲ. ನಮ್ಮ ತಂದೆ ತುಂಬ ಕಲರ್ ಇದ್ರು, ಅವ್ರ ಸ್ಕಿನ್ ತುಂಬ ಚೆನ್ನಾಗಿತ್ತು. ಬಿಕಾಸ್ ಹಂಗಿದ್ದಾಗ ನನಗದು ಬಂದಿದೆ. ಹಾಗಾಗಿ ನಾನು ಜಾಸ್ತಿ ಏನು ಇದು ಮಾಡಲ್ಲ. ಸೊ ನನ್ನ ನ್ಯಾಚುರಲ್ ಕಲರ್ ಇದೆ, ಅದ್ರ ಮೇಲೆ ನಾನು ಸುಮ್ಮನೆ ಕ್ಯಾಮ್ರಾಗೋಸ್ಕರ ಟಚಪ್ ಮಾಡ್ತೀನಿ ಅಷ್ಟೇ. ಬಿಟ್ಟರೆ ಜಾಸ್ತಿ ನನ್ನ ಮೇಕಪ್ ಕಿಟ್ ನೋಡಿಬಿಟ್ರೆ ನೀವು ನಗ್ಬಿಡ್ತೀರಾ. ಅಷ್ಟು ಕಡಿಮೆ ನನ್ನ ಹತ್ರ ಇರುವಂಥದ್ದು ಪ್ರಾಡಕ್ಟ್ಸ್ ಎಲ್ಲ ತುಂಬ ಕಡಿಮೆ. ಮತ್ತು ನನ್ನ ಜಾಸ್ತಿ ಫುಡ್ಡಲ್ಲೇ ಸ್ಕಿನ್ಗಾಗಿರ್ಬೋದು, ಹೇರ್ಗಾಗಿರ್ಬೋದು, ಅದನ್ನು ಫುಡ್ಡಲ್ಲೇ ನಾನು ಮಾಡ್ಕೊಳ್ತೀನಿ. ಪ್ರತಿದಿನ ಬೇರೆ ಬೇರೆ ಥರ ಸೊಪ್ಪು, ತರಕಾರಿ ಅದೆಲ್ಲ ಡಿಫ್ರೆಂಟಾಗಿರುತ್ತೆ. ಆ ಥರ ನಾನು ಮ್ಯಾನೇಜ್ ಮಾಡ್ಕೊಳ್ತೀನಿ. ಈಗ ಬಿಸಿಲಿಗೆಲ್ಲ ಹೋಗ್ತಿರ್ತಾರೆ, ಟ್ಯಾನ್ ಆಫ್ಟರ್ ಮೇಕಪ್ ರಿಮೂವ್ ಆದಮೇಲೆ. ಸೊ ಅವಾಗೆಲ್ಲ ಏನೆಲ್ಲ ಪ್ರಿಕಾಷನ್ಸ್ ತಗೋತಾರೆ? ಬಿಕಾಸ್ ಯಾಕಂತಂದ್ರೆ ಏನೇನೋ ನನಗೆ ಗೊತ್ತಿಲ್ಲ, ಅದು ಫೌಂಡೇಶನ್ ಅಂತೆ ಅದು ಇದು ಪಾತ್ರಕ್ಕೆ ತಕ್ಕಂಗೆ ಏನೇನೋ ಮಾಡ್ಕೊತಿರ್ತೀರಾ. ಸೊ ಮೇಕಪ್ ರಿಮೂವ್ ಮಾಡಿ ಒಂದಷ್ಟು ಪ್ರಿಕಾಷನ್ಸ್, ಸನ್ಸ್ಕ್ರೀನ್ ಆಗಿರ್ಬೋದು ಅಥವಾ ಸಿರಮ್ಸ್ ಎಲ್ಲ ಯೂಸ್ ಮಾಡಬೇಕಾಗುತ್ತೆ. ಆವಾಗ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ನಾನು SPF 50 ಅಂತ ಹೇಳ್ಬಿಟ್ಟು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಆಫ್ಟರ್ ಮೇಕಪ್ ರಿಮೂವಿಂಗು ನಾನು ಏನು ಮಾಡ್ತೀನಿ ಅಂದರೆ, ಅಲೋವೆರಾ ಬರುತ್ತಲ್ಲ, ವರ್ಜಿನಲ್ ಅಲೋವೆರಾ ಜೆಲ್ಲೆಲ್ಲ ಯೂಸ್ ಮಾಡಲ್ಲ ನಾನು. ಒರಿಜಿನಲ್ ಅಲೋವೆರಾನ ಫೇಸ್ಗೆ ಅಪ್ಲೈ ಮಾಡ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಅಷ್ಟೇ ಮಾಡೋದು. ಅದು ಏನು ಮಾಡುತ್ತೆ, ನಿಮ್ಮ ಸ್ಕಿನ್ ಸ್ಮೂತ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಟ್ಯಾನ್ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದೊಂದು ಮಾಡ್ಕೊಂಡ್ರೆ ಸಾಕು. ಮನೇಲಿ ಯಾರಾದರೂ ಇರಲಿ, ಅದೊಂದು ಮಾಡ್ಕೊಂಡ್ರೆ ಸಾಕು. ಹೇರ್ ಕೇರ್ ಹೆಂಗಿರುತ್ತೆ ಮೇಡಮ್? ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತಿರ್ತೀರಾ? ಇದು ಲೈಕ್ ಸ್ಪ್ರೇ ಎಲ್ಲ ಯೂಸ್ ಮಾಡಬೇಕಾಗುತ್ತೆ ಸ್ಟೈಲಿಶ್ ಆಗಿ ಕಾಣಿಸ್ಕೋಬೇಕು? ಹೇರ್ ಕೇರ್ ಅಂದರೆ ನಾನು ವೀಕ್ಲಿ ಟ್ವೈಸ್ ಆಯಿಲ್ ಯೂಸ್ ಮಾಡ್ತೀನಿ. ಅದು ಎಷ್ಟೇ ಹೆಕ್ಟಿಕ್ ಇದ್ರೂ ಕೂಡ ನೈಟ್ ಆದರೂ ಅಪ್ಲೈ ಮಾಡಿ ಬೆಳಗ್ಗೆ ನಾನು ಹೇರ್ ವಾಶ್ ಮಾಡ್ಕೊಂಡಿರ್ತೀನಿ. ಆ ಥರ ಹೇರ್ ಆಯಿಲು ಅಷ್ಟೇ. ನಾನು ಈಗ ಹೊರಗಡೆಯಿಂದ ಹೇರ್ ಆಯಿಲ್ ತಂದ್ರೂ ಹೇರ್ ಆಯಿಲು ಅದಕ್ಕೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ನಮ್ಮಮ್ಮ ಹಾಕಿರ್ತಾರೆ. ಸೊ ನ್ಯಾಚುರಲ್ ಆಗಿರಲಿ ಅಂತ. ಸೊ ಅದೊಂದು ಆಯಿಲ್ ಮನೆಯಲ್ಲೇ ಮಾಡೋದು. ಮೇಡಮ್, ಕೆಲವೊಬ್ರು ಬೋಟಾಕ್ಸ್ ಆಗಿರ್ಬೋದು, ವೆಯ್ಟ್ ರಿಡಕ್ಷನ್ ಸರ್ಜರೀಸ್, ಪ್ಲಾಸ್ಟಿಕ್ ಸರ್ಜರೀಸ್ ಎಲ್ಲ ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಇಲ್ಲ, ಮಾಡಿಸ್ಕೋಬಾರ್ದು ಅದೆಲ್ಲ.
ಸರ್ಟನ್ ಟೈಮ್ ಆದ್ಮೇಲೆ ಏನಾಗುತ್ತೆ, ನಿಮ್ಮ ಸ್ಕಿನ್ನು ಸ್ಯಾಗ್ ಆಗಕ್ಕೆ ಶುರುವಾಗುತ್ತೆ. ಈಗೆಲ್ಲ ತುಂಬ ಜನ ನೋಡ್ತಾ ಇದ್ದೀನಿ ನಾನು, ಅದೇನೋ ಲಿಪ್ ಫಿಲ್ಲಿಂಗ್ ಎಲ್ಲ ಮಾಡಿಸ್ಕೋತಾರೆ, ಆಮೇಲೆ ಇನ್ನೂ ಏನೇನೋ ಮಾಡಿಸ್ಕೋತಾರಪ್ಪ. ಅದು ಮಾಡಿಸ್ಕೋಬಾರ್ದು ಆ್ಯಕ್ಚುಲಿ. ತುಂಬ ಇದು ತುಂಬ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಸರ್ಟನ್ ಏಜ್ ಆದಮೇಲೆ ನೀವು ಅದನ್ನು ತೊಗೊಳ್ಳೇಬೇಕು. ತೊಗೊಳ್ಳಿಲ್ಲ ಅಂದರೆ ಅದು, ಯಾಕಂದರೆ ನಿಮಗೆ ಸ್ಕಿನ್ಗೆ ಅದು ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಅದು ತೊಗೊಂಡಿಲ್ಲ ಅಂದರೆ ಸ್ಕಿನ್ ಸ್ಯಾಗ್ ಆಗಕ್ಕೆ ಶುರು ಆಗುತ್ತೆ. ಅದಕ್ಕೆ ಅದನ್ನು ಅಭ್ಯಾಸನೇ ಮಾಡಿಸ್ಬಾರ್ದು. ಫಸ್ಟ್ ಆಫ್ ಆಲ್ ನಿಮ್ಮ ಸ್ಕಿನ್ಗೆ ಅದನ್ನು ತೋರಿಸ್ಲೇಬಾರ್ದು. ಇವಾಗ ನಾವು ಏನಾದರೂ ಫುಡ್ ಕೊಟ್ಟರೆ ನಮ್ಮ ಬಾಡಿ ಹೆಂಗೆ ಎಕ್ಸೆಪ್ಟ್ ಮಾಡುತ್ತೋ ಹಾಗೆ ಅದು ಎಕ್ಸೆಪ್ಟ್ ಮಾಡ್ಕೊಂಡ್ಬಿಡುತ್ತೆ ಸ್ಕಿನ್ನಲ್ಲಿ. ಸೊ ಅದಕ್ಕೆ ಅದನ್ನು ಮಾಡಲೇಬಾರ್ದು. ಎಷ್ಟಾಗುತ್ತೋ ಅಷ್ಟು ಮನೆಯಲ್ಲೇ ಅದನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.